Now, ladies and gentlemen, please welcome Shri Vijay Nirani, the founder and managing director of Trolt Bioenergy, for the keynote address. ಕೃಷಿ ಮಾಡುವ ರೈತನ ಪಾದವು ತೋರಿಸು ನನ್ನ ಬದುಕಿಸೆಯ ಎಂಬ ಬಸವಣ್ಣವರ ವಚನದ ಸಾರ ರೈತ ಕುಲದ ಪಾವಿತ್ರ್ಯತೆಯನ್ನು ಸರಿಯಾಗಿ ಹೇಳುತ್ತದೆ. ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಎಂಬ ರಾಷ್ಟ್ರಕವಿ ಕುವೆಂಪು ಅವರ ಬರೆದ ರೈತಗೀತೆ ಸಾಲುಗಳು ಕೃಷಿ ಅಸ್ತಿತ್ವವನ್ನು ಸಾರಿ ಸಾರಿ ಹೇಳುತ್ತದೆ. ರೈತರ ಹಾಗೂ ರಾಜ್ಯದ ಕಣ್ಮಣಿಯಾದ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಅವರ ಉಪಸ್ಥಿತಿಯಲ್ಲಿ ರೈತನ ಬಗ್ಗೆ, ರೈತಾಪಿ ವರ್ಗದ ಬಗ್ಗೆ ನಾನು ಏನು ಹೇಳಿದ್ರು ತಪ್ಪಾಗಿ ಏನೋ ಹೇಳಿದ್ರು ಕೂಡ ಕ್ಷಮಿಸಬೇಕು ಅಂತ ಕೇಳ್ಕೊಳ್ಳುತ್ತಾ, ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ಕೃಷಿ ಮಂತ್ರಿ ಅವರಾಗಿರ್ತಕ್ಕಂಥ ಶ್ರೀ ಛಲವಾದಿ ನಾರಾಯಣಸ್ವಾಮಿ ಸಾಹೇಬರಿಗೂ ಕೂಡ ವಂದಿಸುತ್ತಾ, FKCCIನ ಅಧ್ಯಕ್ಷರು ಮೇಡಮ್ ಉಮಾ ಅವರೇ ಹಾಗೂ ಆನರಬಲ್ ಕೌನ್ಸಿಲ್ ಫಾರ್ ಇಸ್ರೇಲ್, ವಿ ರೆಕಗ್ನೈಸ್ ಯು ಮ್ಯಾಮ್. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರು ಹಾಗೂ ಕೃಷಿ ಟೆಕ್ ಇನ್ನು ಉತ್ಸಾಹಿ ಆಗಿ ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರೇ, ಭಾರತದಲ್ಲಿ ಕೃಷಿಯ ಇತಿಹಾಸ ಋಗ್ವೇದ ಕಾಲಕ್ಕಿಂತಲೂ ಹಳೆಯದು. ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಫಲವತ್ತಾದ ಭೂಮಿಯನ್ನು ಹೊಂದಿರುವ ಭಾರತವು ಕೃಷಿ ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿದೆ. ವಾರ್ಷಿಕ 275 ಮಿಲಿಯನ್ ಮೆಟ್ರಿಕ್ ಟನ್ನಷ್ಟು ಆಹಾರ ಧಾನ್ಯಗಳನ್ನು ನಾವು ಉತ್ಪಾದಿಸುತ್ತೇವೆ. ಆ ಮೂಲಕ 25% ಜಾಗತಿಕ ಉತ್ಪಾದನೆ ಹಾಗೂ 27% ಜಾಗತಿಕ ಉಪಯೋಗದ ಫಲವನ್ನು ಭಾರತ ಹೊಂದಿದೆ. ಗೋಧಿ, ಅಕ್ಕಿ, ದ್ವಿವಿಧ ಧಾನ್ಯಗಳು, ಕಬ್ಬು, ಸೆಣಬು, ಹತ್ತಿ, ನೆಲಗಡಲೆ ಭಾರತ ಜಾಗತಿಕವಾಗಿ 2ನೇ ಸ್ಥಾನದಲ್ಲಿದೆ. ಜಗತ್ತಿನ ಒಟ್ಟು ಉತ್ಪಾದನೆಯ 10.9% ಹಣ್ಣುಗಳು ಮತ್ತು 8.6%ಗಳಷ್ಟು ತರಕಾರಿಗಳನ್ನು ಭಾರತದಲ್ಲಿ ಬೆಳೆಯಲಾಗುತ್ತದೆ. ಭಾರತ ವಿಶ್ವದ ಅತಿದೊಡ್ಡ ಹಾಲು ಉತ್ಪಾದಕ ದೇಶ ಆಗಿ ಹೊರಬಂದಿದೆ. 60% ಅಧಿಕ ಕುಟುಂಬಗಳು ದೇಶದಲ್ಲಿ ಕೃಷಿ ಹಾಗೂ ಕೃಷಿ ಸಂಬಂಧಿಸಿದ ಚಟುವಟಿಕೆಗಳ ಮೇಲೆ ಅವಲಂಬನೆ ಆಗಿರುವುದು ಕೃಷಿಯ ಭಾರತದ ಆರ್ಥಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿಯ ಮೇಲೆ ಮಹತ್ವದ ಪರಿಣಾಮವನ್ನು ಬೀರುತ್ತದೆ. 1975 ಅಲ್ಲಿ ಭಾರತದಲ್ಲಿ ಕೃಷಿ ಕ್ಷೇತ್ರದ ನಮ್ಮ GDP ಕೊಡುಗೆ ಸುಮಾರು 50-55% ಅಷ್ಟಿತ್ತು. ಹಲವಾರು ಕಾರಣಗಳಿಂದ ಅದೇ ನಮ್ಮ GDP ಕೃಷಿ ಕ್ಷೇತ್ರದ ಕೊಡುಗೆ 2020-21 ಕಾಲದಲ್ಲಿ ಅದು 45%ರಿಂದ ಕುಸಿದು ಬರೀ 20-21%ಗೆ ಬಂದು ನಿಂತಿದೆ. ಅದೇ GDP ಕಾಂಟ್ರಿಬ್ಯೂಷನ್ ಈಗ 2025-26ನೇ ಇಸ್ವಿಯಲ್ಲಿ ಬರೀ 16%ಗೆ ಬಂದು ನಿಂತಿದೆ. ಕೃಷಿ ಕ್ಷೇತ್ರದಲ್ಲಿ ಭಾರತ ಅತಿ ಹೆಚ್ಚು ರೈತ ಬಂಧುಗಳು ಬರೀ ಪ್ರೈಮರಿ ಅಗ್ರಿಕಲ್ಚರಲ್ಲಿ ಕೆಲಸವನ್ನು ಮಾಡುತ್ತಿದ್ದಾರೆ. ಅದು ಪರಿವರ್ತನೆ ಆಗಬೇಕಾಗಿದೆ. ರೈತರು ಸೆಕೆಂಡರಿ ಅಗ್ರಿಕಲ್ಚರ್ ಅಲ್ಲೂ ಕೂಡ ಭಾಗವಹಿಸಬೇಕಾಗಿದೆ. ಉದಾಹರಣೆಗೆ, ಗೋಧಿ ಬೆಳೆದ ರೈತ ಬರೀ ಗೋಧಿಯನ್ನೇ ಮಾರದೆ ಅದನ್ನು ಹತ್ತಿಯಾಗಿ, ಅದನ್ನು ಹಿಟ್ಟಾಗಿ ಪರಿವರ್ತಿಸಬೇಕಾಗಿದೆ. ಅದೇ ಥರ ಅರಿಶಿನ ಬೆಳೆದ ರೈತ ಅರಿಶಿನವನ್ನಷ್ಟೇ ಮಾರದೆ ಅರಿಶಿನ ಪೌಡರ್ ಹಾಗೂ ಮೆಡಿಕಲ್ ಎಕ್ವಿಪ್ಮೆಂಟ್ ಅನ್ನು ಮಾಡಿ ಮಾರಬೇಕಾಗಿದೆ. ಅದರಿಂದ ರೈತನ ಆದಾಯ ಬರೀ ದ್ವಿಗುಣ ಅಲ್ಲ, ತ್ರಿಗುಣಗೊಳಿಸಲು ಕೂಡ ಸಹಾಯ ಆಗುತ್ತದೆ. ರೈತನ ಆದಾಯ ದ್ವಿಗುಣಗೊಂಡಲ್ಲಿ ಮಾತ್ರ ದೇಶದ ನಿಜವಾದ ಆರ್ಥಿಕ ಪ್ರೋಗ್ರೆಸ್ ಆಗಲು ಸಾಧ್ಯ. ರೈತನ ಹತ್ತಿರ ದುಡ್ಡು ಜಾಸ್ತಿ ಬಂದರೆ ಅದು ಲೋಕಲ್ ಮತ್ತು ರೂರಲ್ ಇಕಾನಮಿಯಲ್ಲಿ ಬಾಯಿಂಗ್ ಪವರ್ ಅನ್ನು ಕ್ರಿಯೇಟ್ ಮಾಡುತ್ತದೆ. ಬಾಯಿಂಗ್ ಪವರ್ ಕ್ರಿಯೇಟ್ ಆದಲ್ಲಿ ರೈತ ಹೆಚ್ಚು ಬಟ್ಟೆ, ಹೆಚ್ಚು ಹಾಲು, ಹೆಚ್ಚು ಹಲವಾರು ಪದಾರ್ಥಗಳನ್ನು ಕನ್ಸ್ಯೂಮ್ ಮಾಡ್ತಾನೆ. ಆ ಕನ್ಸಂಪ್ಷನ್ ಬೆಳೆದಲ್ಲಿ ಮಾತ್ರ ಪ್ರೊಡಕ್ಷನ್ ಹೆಚ್ಚಿಗೆ ಆಗುತ್ತೆ. ಪ್ರೊಡಕ್ಷನ್ ಹೆಚ್ಚಿಗೆ ಆದಲ್ಲಿ ಮಾತ್ರ ದೇಶದ 6-7% GDP ಗ್ರೋತ್ ರೇಟ್ ಏನು ಲಾಸ್ಟ್ 5-6% ವರ್ಷದಲ್ಲಿ ನಾವು ನೋಡ್ತಾ ಇದ್ದೀವಿ, ಆ 5-6% ಗ್ರೋತ್ ರೇಟನ್ನು ದ್ವಿಗುಣಗೊಳಿಸಿ ಡಬಲ್ ಡಿಜಿಟಲ್ಲಿ 11-12% ಅನ್ನು ನಾವು ಮಾಡಬೇಕಾದಲ್ಲಿ ರೈತನ ಕೈಯನ್ನು ಬಲಪಡಿಸುವುದು ಬಹಳ ಅಗತ್ಯ. ರೈತನ ಮಕ್ಕಳು ಇವತ್ತು ವಿದ್ಯಾವಂತರಾಗಿದ್ದಾರೆ. ಅವರು ಸಿಟಿ ಕಡೆ ಹೋಗದೆ ಭೂಮಿಯನ್ನೇ ಸೇವಾ ಕ್ಷೇತ್ರವನ್ನಾಗಿ ಕಂಡು ಅಲ್ಲಿಯೇ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಥವಾ ವ್ಯಾಲ್ಯೂ ಎಡಿಷನ್ ಕಡೆಗೆ ಗಮನ ಹರಿಸಬೇಕಾಗಿದೆ. ಇವತ್ತು ರಾಜ್ಯ ಮತ್ತು ರಾಷ್ಟ್ರ ಸರ್ಕಾರದಲ್ಲಿ ಹಲವಾರು ಸ್ಕೀಮ್ಸ್ ಮತ್ತು ಪಾಲಿಸಿಗಳಿವೆ, ಅದನ್ನು ಉಪಯೋಗಿಸಬೇಕಾಗಿದೆ.
ಜಗತ್ತಿನಲ್ಲಿ ಎಲ್ಲ ಸಿರಿ ಸಂಪತ್ತು ಕೃಷಿಯಲ್ಲೇ ಅಡಗಿದೆ. ಭೂಮಿ ತಾಯಿಯ ನೋವು ನಲಿವು ಅರಿತು ಒಕ್ಕಲುತನ ಮಾಡಿದರೆ ಪ್ರತಿ ರೈತನ ಜಮೀನು ಮಣ್ಣು ಹೊನ್ನಿನಂತ ಬೆಳೆ ಬಾಳುತ್ತದೆ. ಕೃಷಿ ಒಂದನ್ನೇ ಬಿಟ್ಟು ಉಳಿದ ಯಾವುದೂ ವೃತ್ತಿಗೂ ಮನುಷ್ಯನ ಹಸಿವು ನಿವಾರಿಸುವ ಶಕ್ತಿ ಇಲ್ಲ. ಹಾಗಾಗಿ ರೈತ ತನ್ನ ಉತ್ಪನ್ನದ ಸ್ಟೋರೇಜ್, ಪ್ರೊಸೆಸಿಂಗ್, ಪ್ಯಾಕೇಜಿಂಗ್, ಬ್ರ್ಯಾಂಡಿಂಗ್, ಮಾರ್ಕೆಟಿಂಗ್ ಮಾಡುವುದನ್ನ ಕಡೆಗೆ ಕಲಿಯಬೇಕಾಗಿದೆ. ಇದರ ಅರ್ಥ ಕೇವಲ ಉತ್ಪಾದನೆ ಮಾತ್ರವಲ್ಲ, ಮಾರುಕಟ್ಟೆ ಲಾಭಗಳು ಕೂಡ ರೈತನಿಗೆ ದೊರೆಯಬೇಕಾಗಿದೆ. ಮಾರುಕಟ್ಟೆ ಜ್ಞಾನ, ಮೂಲಸೌಕರ್ಯ, ಮೌಲ್ಯಾಧಾರಿತ ಬಗ್ಗೆ ಅರಿಯದ ರೈತ ತನ್ನ ಉತ್ಪನ್ನವನ್ನು ಕಡಿಮೆ ಬೆಲೆಗೆ ಮಾರಿ ಸೋಲುತ್ತಿದ್ದಾನೆ. ಹಾಲು ನಮ್ಮದು, ಪನ್ನೀರ್ ಯಾರದೋ ಆಗಿದೆ. ಟೊಮೆಟೊ ನಮ್ಮದು, ಕೆಚಪ್ ಯಾರದೋ ಆಗಿದೆ. ಅದು ಬದಲಾಗಬೇಕಾಗಿದೆ. ರೈತನ ಮಕ್ಕಳು ಸಿಟಿ ಕಡೆಗೆ ಹೋಗದೆ, ನೌಕರಿ ಅಲಿಯದೆ ಅವರು ಅವರ ಭೂಮಿಯಲ್ಲೇ ಸೇವೆ ಕೆಲಸ ಮಾಡಿದ್ದಲ್ಲಿ ಪ್ರೈಮರಿ ಅಗ್ರಿಕಲ್ಚರನ್ನು ಅವ್ರ ತಂದೆಗಳು ಮಾಡಿರ್ತಕ್ಕಂಥ ಭೂಮಿ ಮೇಲೆ ಸೆಕೆಂಡರಿ ಅಗ್ರಿಕಲ್ಚರನ್ನು ಮಾಡಿ ಅವರ ಆದಾಯವನ್ನು ದ್ವಿಗುಣ ಅಷ್ಟೇ ಅಲ್ಲ ತ್ರಿಗುಣಗೊಳಿಸಲು ಅವರು ಶ್ರಮ ಪಡಬೇಕಾಗಿದೆ. 2019-20 ವರದಿಯಂತೆ ದೇಶದಲ್ಲಿ 60,000 ಸ್ಟಾರ್ಟಪ್ಗಳು ಹುಟ್ಟಿದಾವೆ. ಆದರೆ ಈ 60,000 ಸ್ಟಾರ್ಟಪ್ಗಳಲ್ಲಿ ಕೃಷಿ ಆಧಾರಿತ ಸ್ಟಾರ್ಟಪ್ಗಳು ಬರೀ 9,600 ಮಾತ್ರ ಇದ್ದಾವೆ. ಅದು ಕೂಡ ಬದಲಾಗಬೇಕಾಗಿದೆ. ನಾವು ನೋಡಬಹುದು ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಎಷ್ಟು ಸೆನ್ಸಿಟಿವ್ ಆಗಿದೆ ಎಂಬುದನ್ನು. ಜಾಗತಿಕ ಮಟ್ಟದಲ್ಲಿ ಎಲ್ಲೂ ಕೂಡ ವಾರ್ ಅಥವಾ ಜಿಯೋಪೊಲಿಟಿಕಲ್ ಕ್ರೈಸಿಸ್ ಎಲ್ಲಿ ಕೂಡ ಸೃಷ್ಟಿಯಾದಲ್ಲಿ ನಮ್ಮ ಭಾರತದ ಇಕನಾಮಿಕ್ ಸೆನ್ಸಿಟಿವಿಟಿ ಎಷ್ಟು ಕುಗ್ಗುತ್ತೆ ಅಂತ. ಈಗ ಮಿಡ್ಲ್ ಈಸ್ಟಲ್ಲಿ ವಾರ್ ನಡೆಯುತ್ತಾ ಸಂದರ್ಭ ನೋಡಿದಲ್ಲಿ ಭಾರತದ ಕುರುಡಲ್ಲಿ ಇಷ್ಟು ದೊಡ್ಡ ಇಂಪ್ಯಾಕ್ಟ್ ಆಗಿ ನಮ್ಮ ತೈಲದ ಪ್ರೈಸ್ಗಳು, LPG ಮೇಲೆ ಇಂಪ್ಯಾಕ್ಟ್ ಇರ್ಬೋದು, ಅದೆಲ್ಲ ಹೆಚ್ಚಾಗಿ ನಮ್ಮ GDP ಗ್ರೋತ್ ರೇಟ್ ಮೇಲೆ ಅದು ಇಂಪ್ಯಾಕ್ಟ್ ಆಗಿದೆ. ನಮ್ಮ ದೇಶ ಸುಮಾರು 80-85% ತೈಲವನ್ನು ಇಂಪೋರ್ಟ್ ಮಾಡುತ್ತಿದೆ. ಆದ ಕಾರಣ ಪ್ರತಿ ವರ್ಷ ಸುಮಾರು 22-24 ಲಕ್ಷ ಕೋಟಿ ರೂಪಾಯಿಯನ್ನು ಕ್ರೂಡ್ ಇಂಪೋರ್ಟಲ್ಲೇ ಖರ್ಚು ಮಾಡುತ್ತಿದೆ. ಈ 24 ಲಕ್ಷ ಕೋಟಿ ದೇಶದಿಂದ ಬೇರೆ ಯಾವುದೋ ದೇಶಕ್ಕೆ ಹೋಗುತ್ತಿದೆ. ಆ ದುಡ್ಡನ್ನು ನಾವು ಉಳಿಸಬೇಕಾದಲ್ಲಿ ರೈತ ಬರೀ ಅನ್ನದಾತ ಅಷ್ಟೇ ಅಲ್ಲದೆ ಊರ್ಜಾದಾತ ಆಗಲು ಪರಿವರ್ತನೆ ಆಗಬೇಕಾಗಿದೆ. ಉದಾಹರಣೆಗೆ ರೈತನ ಜಮೀನಿನ ಕಬ್ಬು, ಮೆಕ್ಕೆಜೋಳ, ಗೋಧಿ, ಭತ್ತದ ಮೂಲಕವೂ ಇಥನಾಲ್ ಉತ್ಪಾದನೆ ಮಾಡಬಹುದು. ಇಲ್ಲಿಯವರೆಗೂ ಕಬ್ಬಿನ ಹಾಲಿನಿಂದ ಸಕ್ಕರೆ ಅಥವಾ ಇಥನಾಲ್ ಮಾಡುತ್ತಿದ್ದೆವು. ಆದರೆ ಈಗ ಹೊಲದಲ್ಲಿ ಕತ್ತರಿಸಿ ಬಿಸಾಡುವ ಎಲೆ ಮತ್ತು ಸಿಪ್ಪೆಯಿಂದಲೂ ಕೂಡ CBG ಗ್ಯಾಸ್ ಅಥವಾ ಜೈವಿಕ ಇಂಧನ ತಯಾರಿಸಬಹುದು ಎಂಬುದನ್ನು ನಾವು ನಮ್ಮ MRN ಸಮೂಹದಲ್ಲಿ ನಿರೂಪಿಸಿದ್ದೇವೆ. ಒಂದು ಕಾಲದಲ್ಲಿ ಕೇವಲ ಕಬ್ಬಿನಿಂದ ಸಕ್ಕರೆ ಮಾತ್ರ ತಯಾರಿಸುತ್ತಿದ್ದರು. ಆದರೆ ಇಂದು ಸಕ್ಕರೆ, ಸಹವಿದ್ಯುತ್, ಇಥನಾಲ್, ENA, CNG, CO2, ಜೈವಿಕ ಗೊಬ್ಬರ, ಬಗ್ಯಾಸ್ ಮೂಲಕ ಹಾರ್ಡ್ಬೋರ್ಡ್, ಪೇಪರ್ ಪ್ಲೇಟ್ ಹೀಗೆ 10 ಸಾಮಗ್ರಿಗಳನ್ನು ಬರೀ ಒಂದು ಕಬ್ಬಿನಿಂದ ಬೆಳೆಸಲು ಸಾಧ್ಯವಿದೆ. ಅದೇ ಥರ ಹಲವಾರು ಕ್ಷೇತ್ರದಲ್ಲಿ ನಮ್ಮ ಆಗ್ರಿಟೆಕ್ ಅನ್ನು ಬಳಸಿ ಪರಿವರ್ತನೆಯನ್ನು ಮಾಡಬೇಕಾಗಿದೆ. ನನ್ನ ತಂದೆಯವರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಮುರುಗೇಶ್ ನಿರಾಣಿ ಅವರು ನಮಗೆಲ್ಲ ಯಾವತ್ತೂ ಹೇಳಿಕೊಟ್ಟಿದ್ದು ಒಂದೇ, ಯಾವುದೇ ಉದ್ಯೋಗ ಮಾಡಿದರೂ ಅದು ಕೃಷಿ ಆಧಾರಿತವಾಗಿ ಇರಬೇಕಂತ. ಆ ನಿಟ್ಟಿನಲ್ಲಿ ಇವತ್ತು ಡಾಕ್ಟರ್ ಮುರುಗೇಶ್ ನಿರಾಣಿ ಅವರು ಸ್ಥಾಪಿಸಿದ್ದ MRN ಸಮೂಹ ಕೃಷಿ ಕ್ಷೇತ್ರದಲ್ಲಿ ನಿರಾಣಿ ಶುಗರ್ಸ್ ಹಾಗೂ ಟ್ರೂ ಆಲ್ಟ್ ಬಯೋ ಎನರ್ಜಿ ಅಂತ ಕಂಪನಿಗಳು ಮುಖಾಂತರ ಭಾರತದ ಮೂಲಕ ಜಾಗತಿಕ ನಾಯಕತ್ವ ವಹಿಸಿಕೊಳ್ಳಲು ಸಿದ್ಧತೆ ಮಾಡಿಕೊಂಡಿರುವುದು ಇದು ಕರ್ನಾಟಕದ ಪಾಲಿಗೆ ಹೆಮ್ಮೆಯ ಸಂಗತಿಯಾಗಿದೆ. ಇವತ್ತು ಸಕ್ಕರೆ ಉದ್ಯೋಗದಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ಬಿಹಾರದಂಥ ರಾಜ್ಯಗಳಲ್ಲಿ MRN ಸಮೂಹ ಸುಮಾರು 9 ಸಕ್ಕರೆ ಕಾರ್ಖಾನೆಗಳನ್ನು ಸ್ಥಾಪಿಸಿ ಸುಮಾರು 86,000 ಟನ್ ಮೆಟ್ರಿಕ್ ಟನ್ ಕಬ್ಬನ್ನು ದಿನನಿತ್ಯ ಅರಿಯುವ ಸಾಮರ್ಥ್ಯವನ್ನು ಹೊಂದಿದೆ. ಆದ್ದರಿಂದ ಸುಮಾರು ಟ್ರೂ ಆಲ್ಟ್ ಬಯೋ ಎನರ್ಜಿಯಿಂದ ಅಲ್ಲಿ ಇಥನಾಲ್ ಕ್ಷೇತ್ರದಲ್ಲಿ 7 ಕಾರ್ಖಾನೆ ಸ್ಥಾಪಿಸಿ ಸುಮಾರು 22 ಲಕ್ಷ ಟನ್ ಲೀಟರ್ ಇಥನಾಲ್ ಅನ್ನು ನಮ್ಮ ದೇಶಕ್ಕೆ ಇವತ್ತಿನ ದಿವಸ ನಾವು ಕೊಡುಗೆಯಾಗಿ ಕೊಡುತ್ತಿದ್ದೇವೆ. ಇದು ಕರ್ನಾಟಕ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಾಹೇಬರಿಗೆ ಗೌರವ ಸಲ್ಲಿಸ್ತಕ್ಕಂಥ ಕೀರ್ತಿ ಏನಂತಂದರೆ, ಇಥನಾಲ್ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಇಥನಾಲ್ ಕಾಂಟ್ರಿಬ್ಯೂಟ್ ಮಾಡಿರ್ತಕ್ಕಂಥ ರಾಜ್ಯ ಯಾವುದಾದ್ರೂ ಇದ್ದರೆ ಅದು ಕರ್ನಾಟಕ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕಾಗುತ್ತೆ. ಕಬ್ಬಿನ ವಲಯದಲ್ಲಿ
ನಾವು 3ನೇ ಸ್ಥಾನದಲ್ಲಿದ್ವಿ, 3 ಅಥವಾ 2ನೇ ಸ್ಥಾನದಲ್ಲಿ ನಮ್ಮ ರೈತಾಪಿ ಜನರು ಕರ್ನಾಟಕವನ್ನು ಅತಿ ಹೆಚ್ಚು ಸ್ಥಾನಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಇವತ್ತು MRN ಸಮೂಹ ಬರೀ ಕೃಷಿ ಆಧಾರಿತ ಕ್ಷೇತ್ರದಲ್ಲಿ 3,50,000 ರೈತ ಕುಟುಂಬಗಳ ಸೋಲ್ ಮಾರ್ಕೆಟ್ ಪ್ಲೇಸ್ ಆಗಿ MRN ಸಮೂಹ ಹೊರಬಂದಿದೆ. ಅದೇ ಥರ 70,000ಕ್ಕಿಂತ ಹೆಚ್ಚು ಎಂಪ್ಲಾಯ್ಮೆಂಟನ್ನು ಇವತ್ತು MRN ಸಮೂಹ ಸೃಷ್ಟಿ ಮಾಡಿದೆ. ಅದು ತಂದೆಯವರ ಶ್ರಮದಿಂದ. ಇದಷ್ಟೇ ಅಲ್ಲದೆ ಇಥನಾಲ್ ಅನ್ನುವಂಥ LPG ಶಾರ್ಟೇಜನ್ನು ನಾವು ಮಿಡ್ಲ್ ಈಸ್ಟರ್ನ್ ಕ್ರೈಸಿಸಲ್ಲಿ ನೋಡಿದ್ದೆವು. ಆ LPGಯ ಸಬ್ಸ್ಟಿಟ್ಯೂಟ್ ಆಗಿ ಇವತ್ತಿನ ದಿವಸ ಇಥನಾಲ್ ಸ್ಟವ್ಗಳು ಪರಿವರ್ತನೆ ಆಗಿ ಬರ್ತಾ ಇದೆ. ನಮ್ಮ ಅಸೋಸಿಯೇಷನಿಂದ ಮುಖ್ಯಮಂತ್ರಿ ಸಾಹೇಬರಿಗೆ ಒಂದು ಪ್ರಸ್ತಾವನೆ ಮೇಡಮ್ ಉಮಾರೆಡ್ಡಿ ಅವರು ಕೊಟ್ಟಾಗ ನಾವು ಇಥನಾಲ್ ಸ್ಟವ್ನ ಪ್ರಮೋಟ್ ಮಾಡಿದರೆ LPG ಪ್ರೈಸ್ ಏನು ಹೆಚ್ಚಾಗಿದೆ, LPG ಶಾರ್ಟೇಜ್ ಏನಾಗಿದೆ ಅದನ್ನ ಕಡಿಮೆ ಮಾಡ್ಬೋದು ಅಂತ ಸಾಹೇಬ್ರಿಗೆ ಹೇಳಿದಾಗ ಸಾಹೇಬರು ತಕ್ಷಣವೇ ಪೆಟ್ರೋಲಿಯಂ ಮಿನಿಸ್ಟ್ರಿಗೆ ಹಾಗೂ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದು ಇದರ ಕಡೆಗೆ ಗಮನ ಹರಿಸಬೇಕು ಅಂತ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಆ ಕೆಲಸವನ್ನು ಮಾಡಿದ್ದಕ್ಕೆ ನಮ್ಮ ಸೆಕ್ಟರಿಂದ ತಮಗೆ ಸರ್ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಇದೆಲ್ಲವನ್ನು ಅರಿತು ಯುವಕರು ಕೃಷಿಯಲ್ಲಿ ಆಸಕ್ತಿಯಿಂದ ತೊಡಗಬೇಕಾಗುತ್ತದೆ. ಖನಿಜ ಮತ್ತು ಪೆಟ್ರೋಲಿಯಂ ಹೊರತುಪಡಿಸಿ ಜಗತ್ತಿನ ಯಾವುದೇ ವಸ್ತು ನಿರ್ಮಾಣದ ಕಚ್ಚಾ ಸಾಮಗ್ರಿಗೆ ರೈತನೇ ವಾರಸುದಾರ. ಕಬ್ಬು ಇಲ್ಲದೆ ಸಕ್ಕರೆ ಇಲ್ಲ, ಹತ್ತಿ ಇಲ್ಲದೆ ಬಟ್ಟೆ ಇಲ್ಲ, ಕೊನೆಗೆ ರೈತ ಇಲ್ಲದಿದ್ದರೆ ಇಡೀ ಸೃಷ್ಟಿಯೇ ಇಲ್ಲ ಎಂಬ ಸತ್ಯ ಅರಿತು ಕೃಷಿಯಲ್ಲಿ ಕ್ರಾಂತಿ ಮಾಡೋಣ, ಕೃಷಿ ಉದ್ಯಮ ಬೆಳೆಸೋಣ. ಕೃಷಿ ಉಳಿದರೆ ನಮ್ಮ ಹಳ್ಳಿಗಳು ಉಳಿಯುತ್ತವೆ. ಹಳ್ಳಿ ಹಾಗೂ ಕೃಷಿ ಉಳಿದಾಗ ಮಾತ್ರ ಭಾರತ ಉಳಿಯುತ್ತದೆ. ಜೈ ಹಿಂದ್, ಜೈ ಜವಾನ್, ಜೈ ಕಿಶನ್. ಮದುವೆ ಹಾಗೂ ಶುಭ ಸಮಾರಂಭಗಳು ಬಂದ್ರೆ ಸಾಕು, ಎಲ್ರಿಗೂ ಬಟ್ಟೆ ತಗೊಳ್ಳದೆ ದೊಡ್ಡ ಚಿಂತೆ ಆಗತ್ತೆ. ಬೆಸ್ಟ್ ಹಾಗೂ ಬ್ರಾಂಡೆಡ್ ಬಟ್ಟೆಗಳೇ ಸಿಗ್ಬೇಕು ಅಂತ ಎಲ್ರು ಅನ್ಕೋತೀವಿ ಅಲ್ವಾ? ಎಸ್, ಆ ನಿಮ್ಮ ಕನಸನ್ನ ನನಸಾಗಿಸುತ್ತಾನೆ ಬಂದಿದೆ ಆರ್ ರಾಮದುರ್ಗ ಬಟ್ಟೆ ಮಳೆಗೆ. ಮುಧೋಳದಲ್ಲಿರುವ ಈ ಬಟ್ಟೆ ಮಳಿಗೆ ಜವಳಿ ಕ್ಷೇತ್ರದಲ್ಲಿ ಸುಮಾರು 50 ವರ್ಷಗಳ ಅನುಭವ ಹೊಂದಿದೆ. ಅಷ್ಟೇ ಅಲ್ಲದೆ ಬಾಗಲಕೋಟೆ ಜಿಲ್ಲೆ ಸೇರಿದಂತೆ ಇಡೀ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಫೇಮಸ್ ಆಗಿದೆ ಈ ನಮ್ಮ ಆರ್ ರಾಮದುರ್ಗ ಮಳಿಗೆ. ನಿಮಗಿಷ್ಟವಾಗುವ ಎಲ್ಲಾ ರೀತಿಯ ಮಾಡರ್ನ್ ಬಟ್ಟೆಗಳು, ಮದುವೆ ಸಮಾರಂಭಗಳು ಬಂದಾಗ ಎಲ್ಲೆಲ್ಲೋ ಹೋಗ್ತಿರಲ್ವಾ, ಇನ್ ಮುಂದೆ ಅದನ್ನ ಬಿಟ್ಟು ಬಿಡಿ. ಕುಟುಂಬ ಸಮೇತರಾಗಿ ಮುಧೋಳದಲ್ಲಿರುವ ಆರ್ ರಾಮದುರ್ಗ ಬಟ್ಟೆ ಮಳಿಗೆಗೆ ಬನ್ನಿ. ನಮ್ಮಲ್ಲಿ ಕಿಡ್ಸ್ ವೇರ್, ಮೆನ್ಸ್ ವೇರ್, ವುಮೆನ್ಸ್ ವೇರ್ ಇತ್ಯಾದಿಗಳೆಲ್ಲವೂ ಲಭ್ಯ. ಸಂಪೂರ್ಣ ಪರಿವಾರದ ಪರಿಪೂರ್ಣ ಖರೀದಿಗಾಗಿ ವೆಲ್ಕಮ್ ಟು ಆರ್ ರಾಮದುರ್ಗ ಟೆಕ್ಸ್ಟೈಲ್. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.